ನಮಸ್ಕಾರ, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೇಲೆಲ್ಲ ಹಬ್ಬ ಹೇಗೆ ನಡೀತಾ ಇದೆ? ನಮ್ಮ ಮನೇಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ನಾವು ಆಲ್ಮೋಸ್ಟ್ ಹಬ್ಬಕ್ಕೆ ಬೇಕಾಗಿರೋಂಥ ಎಲ್ಲ ಪ್ರಿಪ್ರೇಷನ್ಸ್ ನಾನು ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಮ್ಮ ಮನೇಲಿ ಈಗ ಪೂಜೆನೂ ಶುರು ಆಗುತ್ತೆ. ನಾವು ನಮ್ಮ ಅತ್ತೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ವ್ರತ ಶುರು ಮಾಡ್ತೀವಿ. ಆ್ಯಂಡ್ ಈ ವಿಡಿಯೋನಲ್ಲಿ ನಿಮಗೆ ನಾನು ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಿದೆ, ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಶಾರ್ಟ್ ಕ್ಲಿಪ್ಸ್ ತೋರಿಸ್ತಾ ನಿಮ್ಗೆಲ್ರಿಗೂ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಾಗತನ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಫ್ಲ್ಯಾಶ್ ಬ್ಯಾಕ್. ಇದೆಲ್ಲ ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ನಡೀತಾ ಇರೋವಂಥ ಕೆಲಸ. ನಮ್ಮ ಮನೇಲಿ ಏನೇನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲನೂ ಶುಕ್ರವಾರನೇ ರೆಡಿ ಮಾಡ್ಕೊಳ್ಬೇಕು ಅಂದರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನನಗೆ ವ್ರತ ಇದೆ, ನಂಗೆ ಅದೇ ನಿಯರ್ಲಿ 2 hours ಆಗುತ್ತೆ. ಸೊ ಬೇಕಾಗಿರೋದನ್ನೆಲ್ಲ ಹಿಂದಿನ ದಿನಾನೇ ಅರೇಂಜ್ ಮಾಡ್ಕೊಂಡಿರ್ತೀನಿ. ಇದೆಲ್ಲ ಪಾರ್ಟ್ ಆಫ್ ದಟ್ ಅರೇಂಜ್ಮೆಂಟ್ ಅಂತಲೇ ಹೇಳ್ಬೋದು. ಈ ಸಲ ಲಕ್ಷ್ಮೀ ದೇವಿಗೆ ಅಂತ ಹೇಳಿ ನಾನು 2 sides ಬಾರ್ಡರ್ ಇರೋಂಥ ರೇಷ್ಮೆ ಸ್ಯಾರಿ ತಗೊಂಡಿದ್ದೆ. ಇದು ನಾನು ತಗೊಂಡಿದ್ದು ಮುದ್ರೆಟ್ಪಲ್ಲಿ ಅನ್ನೋ ಊರಲ್ಲಿ ನಟೇಶ ಸಿಲ್ಕ್ಸ್ ಅವ್ರ ಹತ್ರ. ನಾನು ಆಕ್ಚುಲಿ ಇದನ್ನ ಮಿನಿ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡಿ ಮಿನಿ ಬ್ಲಾಗ್ ನ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು ಸ್ಯಾರಿ ದೇವರಿಗೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ನಂಗೆ ಅನ್ಸುತ್ತೆ ಹೆಣ್ಮಕ್ಳಿಗೆ ಅವ್ರು ಹಾಕೊಳ್ಳೋ ಡ್ರೆಸ್ಸು ಜ್ಯುವೆಲ್ರಿ ಎಲ್ಲ ಪರ್ಫೆಕ್ಟ್ ಆಗಿ ಇಟ್ಬಿಟ್ರೆ ಅದೇ ದೊಡ್ಡ ಖುಷಿ. ಅಂಡ್ ಇಟ್ ವಿಲ್ ಮೇಕ್ ಅವರ್ ಡೇ ಅಂತ. ದೇವ್ರಿಗೆ ಮ್ಯಾಚಿಂಗ್ ಓಲೆ ಹಾಕಿದ್ದೀನಿ. ಸ್ಯಾರಿ ಮ್ಯಾಚಿಂಗ್ ಓಲೆ. ದೇವ್ರ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂತು, ತುಂಬಾ ಖುಷಿ ಆಯ್ತು. ಅಂಡ್ ನಾನು ನಮ್ಮಮ್ಮ ಇಬ್ರು ಕುತ್ಕೊಂಡು ಹೂವಿನ ಕೆಲಸ ಶುರು ಮಾಡಿದ್ವಿ. ಹೂವೆಲ್ಲ ಕಟ್ಕೊಳ್ತಾ ಇದ್ವಿ. ನೈಟ್ ಮಲ್ಗೋ ಟೈಮಲ್ಲಿ ಹೀಗಿತ್ತು. ಸೊ ಏನೇನೆಲ್ಲ ಡೆಕೋರೇಷನ್ ಪಾರ್ಟ್ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ಮಲ್ಕೊಂಡ್ವಿ. ನೆಕ್ಸ್ಟ್ ಮಾರ್ನಿಂಗ್ ಮುಂಚಿತವಾಗಿ ಹಿಂದಿನ ದಿನ ಏನೇ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರು ಬೆಳಗ್ಗೆ ಎದ್ದು ಅವತ್ ಮಾಡೋ ಅಂತ ಕೆಲಸಗಳು ಸುಮಾರು ಇರ್ತವೆ. ಸೊ ಅದನ್ನೆಲ್ಲ ಮುಗಿಸ್ಕೊಳಕ್ಕೆ ಅಂತ ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ಪ್ರಿಪ್ರೇಷನ್ಸ್ನೆಲ್ಲ ಶುರು ಮಾಡ್ಕೊಂಡೆ. ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ. ಒಬ್ಬಟ್ಟು ಒಂದು ನಮ್ಮ ಮಮ್ಮಿ ಮಾಡ್ಕೊಡ್ತಾರೆ, ನಂಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ. ಸೊ ಸಾಂಬಾರ್ ರೆಡಿ ಆಗ್ತಿದೆ. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ನೈವೇದ್ಯಕ್ಕೆ ರೆಡಿ. ಇಲ್ಲಿ ಸಾಂಬಾರ್ ಬರುತ್ತೆ, ಇಲ್ಲಿ ಒಬ್ಬಟ್ಟು ಬರುತ್ತೆ. ಆಕ್ಚುಲಿ ಎವ್ರಿ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೇ ನನ್ನ ಕೈಯಾರೆ ಏನೋ ಒಂದು ಹ್ಯಾಂಡ್ ಮೇಡ್ ಥಿಂಗ್ ಮಾಡಿ ದೇವ್ರ ಡೆಕೋರೇಷನ್ ಅಲ್ಲಿ ಯೂಸ್ ಮಾಡ್ತೀನಿ. ಬಟ್ ಈ ವರ್ಷ ನಂಗೆ ಏನು ಮಾಡಕ್ಕೆ ಆಗ್ಲಿಲ್ಲ, ಟೈಮೇ ಸಿಗ್ಲಿಲ್ಲ. ಮಗು ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ಫುಲ್ ಡೇ ಪ್ಯಾಕ್ಡ್ ಅಪ್ ಆಗಿದೆ. ಹಾಗಾಗಿ ಏನು ಮಾಡ್ಲಿಲ್ಲ. ಅದೊಂದು ಕೊರತೆ ನಂಗೆ ಮನ್ಸಲ್ಲಿ ಕಾಡ್ತಾನೆ ಇತ್ತು, ಏನು ಮಾಡ್ಲಿಲ್ವೇ ಅಂತ. ಬಟ್ ಲಾಸ್ಟ್ ಮಿನಿಟ್ ಪ್ರೆಪ್ ಅಂತಾರಲ್ಲ, ಹಾಗೆ ಇದನ್ನ ಮಾಡ್ದೆ. ಕಾಯಿನ್ಸ್ ಎಲ್ಲ ಬೌಲಿಗೆ ಸ್ಟಿಕ್ ಮಾಡಿ ಒಂದು ಫ್ಲವರ್ ತರ ಕಾಣ್ತಿತ್ತು. ಇದೆಲ್ಲೋ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದ್ದಾಗ ನೆನ್ಪು. ಟ್ರೈ ಮಾಡೋಣ ಅಂತ ಮಾಡ್ದೆ, ಚೆನ್ನಾಗ್ ಬಂತು. ಮನ್ಸಿಗೆ ಒಂದ್ ಸಮಾಧಾನ, ಓಕೆ ಏನೋ ಒಂದ್ ಮಾಡಿದೀನಿ ಅನ್ನೋ ತರ ಫೀಲ್ ಆಯ್ತು. ಎಲ್ಲ ಅರೇಂಜ್ಮೆಂಟ್ಸ್ ಆಯ್ತು. ನಮ್ಮ ಅತ್ತೆಯವರು ಸಹ ಬಂದ್ರು. ಸೊ ಪೂಜೆನೂ ಶುರು ಆಯ್ತು. ಪ್ರೋಕ್ಷ ಮಾಡುವುದು ದ್ರವ್ಯಂ ಸ್ವಾತಂತ್ರ್ಯಂ ಶುದ್ಧಂ ಭಕ್ತ್ಯಾನೇಕಂ ಮಯಾ ಘನ ನದೇರಂ ಬೃಹ್ಯದಾಂ ದೇವಿ ಸ್ನಾನಾರ್ಥಂ ತದವತ್ಸರೆ ಆಗಸ್ತೇಜೋ ಅಭಿವರ್ಧನಂ ಸ್ನಾನಾರ್ಥಂ ತೇ ಮಯಾನೇಕಂ ಬೃಹ್ಯದಾಂ ಸ್ನಾನಾರ್ಥಂ ತೇ ಮಯಾ ದತ್ತಂ ದೇವಸ್ಥಾನಂ ವಿಧೇಯತಾಂ ಪೂಜ್ಯೆ ವರದಾ ಭೇಪಾಣಿನಿ ಯಾ ಫಲನೇತ್ಯಾ ಅಪರ್ಯಾಯೇ ನಮಃ ಲಲಾಟಂ ಪೂಜಿಯಾಮಿ. ಓಂ ಸಾವಿತ್ರ್ಯೈ ನಮಃ. ಕರ್ಣೋ ಪೂಜಿಯಾಮಿ. ಓಂ ಶುಭದಾಯಿನ್ಯೈ ನಮಃ. ಸರ್ವಾಂಗಾನಿ
समर्पयामि अथा पत्रपूजां च करिष्ये गुणमुद्गसमत्वांश्चाशाले पिष्टेन निर्मिताम् प्रशाकं सगृढं देवी गृहाण हरिवल्लभे आर्द्रां यत्करणीं यष्टिं सुवर्णां हेम ಮಗುಗ್ ಸ್ಕೂಲ್ ರಜಾ ಇರ್ಲಿಲ್ಲ ಇವತ್ತು, ಸೊ ಬೆಳಗ್ಗೆ ಸ್ಕೂಲಿಗೆ ಕಳ್ಸಿದ್ದೆ. ಅವನಿದ್ರೆ ಸುಮ್ಮನೆ ಪೂಜೆ ಮಾಡುವಾಗ ಹಠ ಮಾಡ್ತಿರ್ತಾನೆ, ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಅಂತ. ಬಟ್ ಪೂಜೆ ಮಾಡೋ ಅಷ್ಟೊತ್ತು ಅಯ್ಯೋ ಮಗು ಇಲ್ವೇ ಅಂತ ಮಗುನ್ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೆ ಇವತ್ತು. ಸೊ ಇದೆಲ್ಲ ನಾನೇ ಮಾಡಿರೋ ಅಂಥದ್ದು ಗೈಸ್, ಪ್ಯೂರ್ಲಿ ಹ್ಯಾಂಡ್ ಮೇಡ್ ಆ್ಯಂಡ್ ತುಂಬ ಜಾಸ್ತಿ ಮನಿನೂ ಸ್ಪೆಂಡ್ ಮಾಡಿಲ್ಲ. ಮನೇಲಿರೋ ಅಂಥದ್ದನ್ನ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥದ್ದು. ಆ್ಯಂಡ್ ಆಲ್ಸೋ ಇದನ್ನ ಎಷ್ಟೊಂದು ನಂಬರ್ ಆಫ್ ವೇಸಲ್ಲಿ ನೀವು ಡಿಸೈನ್ ಮಾಡ್ಕೊಳ್ಬೋದು. ಸೊ ಗೆಟಪ್ ಚೇಂಜ್ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಸಂಜೆ ಆಯಿತು, ಸೊ ರೆಡಿಯಾಗಾಯಿತು. ತುಂಬ ಜನ ಮನೆಗೆ ಅರ್ಶಿನ ಕುಂಕುಮಕ್ಕೆ ಬರ್ತಾರೆ. ನಾನು ತುಂಬ ಜನದ ಮನೆಗೆ ಹೋಗೋದಿದೆ. ಆ್ಯಂಡ್ ಆಲ್ಸೋ ದೇವ್ರನ್ನ ಈಗ ಕದಲಿಸೋ ಅಂಥ ಕಾರ್ಯಕ್ರಮ ಸಹ ಇದೆ. ಸೊ ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅನ್ನೋದನ್ನ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ನ ಮಾತ್ರ ಆ್ಯಡ್ ಮಾಡ್ತೀನಿ. ಬನ್ನಿ ಹೋಗೋಣ. ನಾನು ಆ್ಯಕ್ಚುಲಿ ಫಸ್ಟು ದೇವ್ರನ್ನ ರಾತ್ರಿ ಕದಲಿಸೋಣ ಅಂದ್ಕೊಂಡೆ. ಬಟ್ ನನ್ನ ಮಗ ಯಾವತ್ತೂ ಇಲ್ದಿರೋದು ಇವತ್ತು ಮನೆಯಲ್ಲೇ ಬ್ಯಾಟು ಬಾಲ್ ಆಡಬೇಕು ಅಂತ ಶುರು ಮಾಡ್ಕೊಂಡ. ಸುಮ್ಮನೆ ದೇವ್ರಿಗೆ ತಗಲಿ ಮನ್ಸಿಗೆ ಬೇಜಾರಾಗಿ ಅದೆಲ್ಲ ಬೇಡ ಅಂತ ಹೇಳಿ ದೇವ್ರನ್ನ ಕದಲಿಸ್ಬಿಟ್ಟೆ. ಅದಾದ್ಮೇಲೆ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೆ. ತುಂಬ ಬ್ಯುಸಿ ಆಗ್ಬಿಟ್ಟೆ. ಅದಾದ್ಮೇಲೆ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಲಿಲ್ಲ, ಕೆಲವು ಮಾತ್ರ ಶೂಟ್ ಮಾಡಿದೆ. ಇದು ನಮ್ಮ ನೇಬರ್ ಒಬ್ರು ಮನೆ ಲಕ್ಷ್ಮಿ, ಆ್ಯಂಡ್ ಇದು ನಮ್ಮ ಅಮ್ಮ ಮನೆಯಲ್ಲಿ ಇಟ್ಟಿದ್ದಂಥ ಲಕ್ಷ್ಮಿ. ಎಲ್ಲ ಶೂಟ್ ಮಾಡಿ ತೋರಿಸ್ಬೇಕು ಅನ್ಕೊಂಡೆ, ಬಟ್ ಆಗಲಿಲ್ಲ, ತುಂಬಾನೇ ಬ್ಯುಸಿ ಆಗೋಗ್ಬಿಟ್ಟೆ. ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬಂದಿದ್ರು. ಸೊ ಮಾತುಕತೆ, ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡ್ವಿ. ಗೈಸ್ ಆ್ಯಕ್ಚುಲಿ ಟೈಮ್ ನೋಡಿ 9:15 ಆಗ್ತಾ ಇದೆ. ನಮ್ಮ ಮನೆ ಕತೆ ಈಗ ಹೀಗಿದೆ. ಸೊ ಇದನ್ನೆಲ್ಲ ಕ್ಲೀನಪ್ ಮಾಡಿ ಫಸ್ಟು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲಗಬೇಕು. ಬಿಕಾಸ್ ನಾಳೆ ಬೆಳಗ್ಗೆ ಎದ್ದು ದಾಸಂಗ ಕಾರ್ಯಕ್ರಮ ಇದೆ ನಮ್ಮ ಮನೇಲಿ. ನಾಳೆನೂ ಪೂಜೆ ಇದೆ. ಎಲ್ಲದಕ್ಕೂ ಮುಖ್ಯವಾಗಿ ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಫಾಲೋ ಫಾರ್ ಮೋರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.